ಅದೇ ಸಾಲದ ಒತ್ತಡ ಇದೆ. 10-15 ಲಕ್ಷ ಆಯ್ತು. ಎಷ್ಟು ಹೇಳಿದ್ರು ಕೇಳಿಲ್ಲ. ಯಾರ ಹತ್ರ ಕೇಳಿ ಇಸ್ಕೊಂಡು ಕೊಡೋ ನೀವು. ಸೂಪರ್ವೈಸರ್ ಒಬ್ರು ಅದನ್ನ ಹೋಲ್ಡ್ ಮಾಡಿದ್ರು ಸರ್. ಇವ್ರಿಗೆ ಸ್ಯಾಲ್ರಿ ಬರ್ಲಿಲ್ಲ ಅಂತ ಕೂಡ ಮಾಡಿದ್ರು. ನಮ್ಮ ಅಮ್ಮ ತಗೊಂಡು ಮಧ್ಯಾಹ್ನ ಎಲ್ಲ ಸಾಯಂಕಾಲ ಒಳಗಡೆ ಹೋಗ್ಬೇಕಾದ್ರೆ ಅಷ್ಟೊಳಗಡೆ ಈ ರೀತಿ ಆಗಿದೆ ಸರ್. ಪೆಸ್ಟಿಸೈಡ್ಸ್ ಕ್ರಿಮಿನಾಶಕಗಳನ್ನ ಒಂದು ಬಾಟಲ್ಗೆ ತಗೊಂಡಿದ್ದಾರೆ. ಅದರೊಳಗೆ 4 ಜನನು ತಗೊಂಡಿದ್ದಾರೆ. ಸಾಕಷ್ಟು ಸಾಲ ಚಂದ್ರಯ್ಯ ಮತ್ತು ಕುಟುಂಬಸ್ಥರು ಮಾಡಿದ್ರು. ಟ್ರಾನ್ಸಾಕ್ಷನ್ ಮಾಡೋದು ಅದು ನಮ್ ಅಕೌಂಟ್ ಹೋಲ್ಡ್ ಆಗಿತ್ತ. ಟ್ರಾನ್ಸಾಕ್ಷನ್ಗೋಸ್ಕರ ಇಸ್ಕೊಂಡು ಇವರಿಗೆ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಸಾಲ ಬಹಳ ಇತ್ತು ಸರ್. ಹಂಗಾಗಿ ಇವರು ಟಾರ್ಚರ್ ಆಗಿದೆ ಅಂತ ಹೇಳ್ತಾ ಇದ್ರು ಸರ್. ಒಂದು 5 ಲಕ್ಷದಿಂದ 6 ಲಕ್ಷ ಇರ್ಬೋದು ಸರ್. ಇವರಿಗೆ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ದಿನದಿಂದ ಯಾರೋ ಟಾರ್ಚರ್ ಕೊಡ್ತಾ ಇದ್ರು ಅಂತ ಹೇಳಿದ್ರು ಸರ್. ಕೈಗಡೆ ಇಸ್ಕೊಂಡಿದ್ದಾರೆ ಸರ್. ಮತ್ತೆ ಹಾಗೆ ಬ್ಯಾಂಕಿಂದ ಒಂದ್ ಸ್ವಲ್ಪ ಏನೋ ಓಡಿಯೋ ರೀತಿ ಇತ್ತು ಅಂತ ಹೇಳಿದ್ರು. ಹಾಗೆ ಸೂಪರ್ವೈಸರ್ ಒಬ್ರು ಅದನ್ನ ಹೋಲ್ಡ್ ಮಾಡಿದ್ರು ಸರ್. ಇವ್ರಿಗೆ ಸ್ಯಾಲ್ರಿ ಬರ್ಲಿಲ್ಲ ಅಂತ ಕೂಡ ಮಾಡಿದ್ರು. ಈಗ ಇವ್ರು ಏನ್ ಮಾಡಿದ್ರೆ ನಿನ್ನೆ ಹೊಸಪೇಟೆ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರು ಸರ್. ನನಗೆ ಬೆಳಗ್ಗೆ 8:46 ಫೋನ್ ಮಾಡಿದ್ರು ಸರ್. ಇವರು ಫೋನ್ ಮಾಡಿ ಮಾಮೂಲಿ ನನಗೆ ಸರ್ ಮಾಡಿರೋದು ಮೊಬೈಲ್ ಅವರು ನಮ್ಮ ಚಿಕ್ಕಮ್ಮವ್ರು ಮಾಡಿದ್ರು. ಅವರೇ ಮಾತಾಡಿ 8:46 ಮೊಬೈಲ್ ಮಾಡಿ ನಮ್ಗೆ ಏನಂದ್ರು ಮಾಮೂಲಿಯಾಗಿ ಮಾತಾಡಿದ್ರು ಸರ್. ಟಿಫನ್ ಆಯ್ತಾ ಈ ರೀತಿಯಾಗಿ ಕೇಳ್ತಾ ಇವರು ಇಲ್ಲ ನಾವು ಸರ್ ಇವತ್ತೇ ಬೆಳಗ್ಗೆ 8:46 ಇಲ್ಲ ನಾವು ಇರೋದಿಲ್ಲ ಹಿಂಗ ಆಗೈತಿ ನಾವು ಪಾಯ್ಸನ್ ತಗೊಂಡಿವಿ ಇಲ್ಲಿ ಹಂಪಿ ಹತ್ರ ಬಂದು ಹಿಂಗ ಆಗಿದೆ ಅಂತ ಹೇಳಿದ್ರು ಸರ್. ಅವರು ಯಾಕೆ ಈಗ ಮಾತಾಡಿದ ಕೇಳಿದೆ. ಇಲ್ಲ ನನಗೆ ಸಾಲದ ಬಹಳ ಟಾರ್ಚರ್ ಇತ್ತು ನಮಗೆ, ಆ ಕಾರಣಕ್ಕಾಗಿ ನಾನು ಈ ರೀತಿ ಮಾಡ್ಕೊಂಡೆ ಅಂತ ಹೇಳಿದ್ರು ಸರ್. ಹಾಗೆ ಇಲ್ಲಿ ಪೊಲೀಸರವರು ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ ಇಂದ ಇದು ಮಾಡ್ಕೊಂಡು ಪೊಲೀಸವರಿಗೆ ನಂಬರ್ ಹಾಕಿ ಅವರೆಲ್ಲ ಟ್ರ್ಯಾಕ್ ಮಾಡಿದ್ಕೆ ಇವ್ರು ಸಿಕ್ಕಾಕಿದ್ದಾರೆ ಸರ್. ಸಿಕ್ಕಾಕಿಂದ ಆಂಬುಲೆನ್ಸ್ ಇಂದ ತಗೊಂಡ್ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರ್. ಅಷ್ಟರೊಳಗಡೆ ಇವರು ಚಿಕ್ಕಪ್ಪ ಅವರು ಚಂದ್ರಯ್ಯ ಅವರು ಚೆನ್ನಾಗಿದ್ರು ಸರ್. ಡೆತ್ ಆಗಿದ್ದಾರೆ. ಇಲ್ಲ ಮುಂಚೆ ಇತ್ತು ಸರ್, ಗೊತ್ತಿತ್ತು ಇವರು ಸಾಲ ಇದೆ ಅಂತಾನೆ ಗೊತ್ತಿತ್ತು ಸರ್. ಇವರು ಹೇಳ್ತಾ ಇದ್ರು. ಮೊನ್ನೆ ಕೂಡ ನಾನು ಇವ್ರ ಮನೇಲಿ ಹೋಗಿ ಬಂದಿದ್ದೆ ಸರ್. ಇವರು ಇದನ್ನೇ ಹೇಳ್ಕೊಂಡು ಇದ್ರು. ಇವರು ಹೇಳಿದ್ಕೆ ನಾನು 50,000 ರೂಪಾಯಿ ಅಲ್ಲಿ ಬೇರೆ ಕಡೆ ಕೇಳಿದ್ದೆ ಸರ್. ಬಡ್ಡಿ ಹಂಗೆ ನಾನು ಕೊಡ್ರಿ ಅಂತ ಕೇಳಿದೆ. ಇವತ್ತು ನಮ್ಮ ಅಮ್ಮ ತಗೊಂಡು ಮಧ್ಯಾಹ್ನ ಎಲ್ಲ ಸಾಯಂಕಾಲ ಒಳಗಡೆ ಹೋಗ್ಬೇಕಾದ್ರೆ ಅಷ್ಟರೊಳಗಡೆ ಈ ರೀತಿ ಆಗಿದೆ ಸರ್. ಹಾ ಸರ್. ಇಲ್ಲ ಸರ್, ಅದು ಅವ್ರ ಮೊಬೈಲ್ಗೆ ಬಂದಿದೆ ಅಂತ ಹೇಳಿದ್ರು ಸರ್. ಅವರು ಬಂಗಾರದ ಅಂಗಡಿ ಅಂತ ಒಬ್ಬರು ಹೇಳಿದ್ರು. ಅವ್ರ ಹೆಸರು ಅಂತ ಹೇಳಿಲ್ಲ ಸರ್. ಅವರಿಗೆ ನಾವು 50,000 ಕೊಡ್ಬೇಕಿತ್ತು, ಇನ್ನೊಬ್ರಿಗೆ 50,000 ಕೊಡ್ಬೇಕಿತ್ತು ಅಂತ ಹೇಳಿದ್ರು ಸರ್. ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳಿದ್ರು ಸರ್. ಇಲ್ಲ ಅವ್ರ ಮಗನಿಗೆ ಒಬ್ರಿಗೆ ಹುಷಾರಿದ್ದಿಲ್ಲ, ಹಾಗೆ ಅವ್ರ ತಾಯಿಗೂ ಹುಷಾರಿದ್ದಿಲ್ಲ ಸರ್. ಅವ್ರಿಗೆ ಭಾಳ ಖರ್ಚು ಮಾಡಿದ್ರು ಸರ್ ಅವರು. ಹಾಗೆ ತಿಂಗಳ ಬಡ್ಡಿ ಕೂಡ ಅವ್ರಿಗೆ ಭಾಳ ಆಗಿತ್ತು ಸರ್. ಕಟ್ಟಿದ್ದಂತ ಜೀವನ ನಡೆಸಕ್ಕೆ ಆಗಿಲ್ಲ ಸರ್. ತೋರಿಸಿದ್ರು ಮಗು ಏನು ಉಳಿಲಿಲ್ಲ? ಇಲ್ಲ ಸರ್, ಮಗು ಉಳಿಲಿಲ್ಲ ಸರ್. ಅದು 1.5 ವರ್ಷದಿಂದ ಟ್ರೀಟ್ಮೆಂಟ್ ಭಾಳ ತೋರಿಸಿದ್ರು ಸರ್. ಮಗು ಉಳಿಲಿಲ್ಲ. ಅದು ಹುಟ್ಟಲೇ ಒಂದ್ ಸ್ವಲ್ಪ ಬೇದಿ ನೀರು ಕುಡಿದಿದ್ದ ಅಂತ ಪ್ರಾಬ್ಲಮ್ ಇತ್ತು ಸರ್. ಅದು ಆ ಪ್ರಾಬ್ಲಮ್ಗಾಗಿ ಸಾಲ ಮಾಡಿದ್ರು ಸರ್. ಅದು ಹುಟ್ಟಿದಾಗಿಂದ ಇತ್ತು ಸರ್. 1.5 ವರ್ಷದವರೆಗೂ ಜಪಾನ ಮಾಡಿದ್ರು ಸರ್. ಅದಾದ್ಮೇಲೆ ತೀರ್ಕೊಂಡ್ವಿ ಸರ್. ಒಂದು 4-5 ಲಕ್ಷ ಪಾಪುಗೆ ಖರ್ಚಾಗಿದೆ ಸರ್. ಸರ್ ಅದಕ್ಕೆ ಬಡ್ಡಿ ಅದಂತ ಮಾಡ್ಕೊಂತ ಈಗ ಮತ್ತೆ ಜಾಸ್ತಿ ಆಗಿದೆ ಸರ್ ಸಾಲ. ಹೌದು ಸರ್. ಅವ್ರ ID ಕೂಡ 3 ತಿಂಗಳಿಂದ ಬ್ಲಾಕ್ ಮಾಡಿ ದುಡಿಯಲ್ಲಿ ಮಾಡಿದ್ರು ಸರ್. ಅವರು ಮಾನಸಿಕವಾಗಿ ಒಂದು ರೀತಿ ಹಿಂಸೆ ಸರ್. ಇವ್ರು ಯಾವುದೇ ರೀತಿಯ ಏನು ಮಾಡಿಲ್ಲ ಸರ್. ಅವ್ರು 3 ತಿಂಗಳು ಬಂದ್ ಮಾಡಿದ್ರು ಸರ್. ಇವ್ರಿಗೆ ದುಡಿಮೆ ಇಲ್ದಂಗೆ ಆಗ್ಬಿಡ್ತು. ಬಡ್ಡಿ ಕಟ್ಟಕ್ಕೆ ಮತ್ತೆ ಬೇರೆಯವ್ರ ಹತ್ರ ಸಾಲ ಮಾಡ್ಬೇಕಾಯ್ತು ಸರ್. ಆ ಸಾಲದ ಆ ಪ್ರಗತಿನೇ ಸರ್ ಆಗಿರೋದು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸಂದರ್ಶ್ ಅಂತ ಸರ್. ನಾವು ಅರಸೀಕೆರೆ ಸರ್, ಹರಪನಹಳ್ಳಿ ತಾಲೂಕು ಅರಸೀಕೆರೆಯಲ್ಲಿ ಇದ್ದೀವಿ ಸರ್. ನಾವು ಡ್ಯೂಟಿಗೆ ಹೋಗ್ತಾ ಇದ್ವಿ. ನಾವು ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಸರ್. ಅವ್ರು ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದ್ಕೆ ನಾವು ಇಲ್ಲಿ ಸ್ಥಳೀಯ ಪೊಲೀಸರಿಗೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಹಚ್ಕೊಂಡು ಸರ್ ಅವ್ರಿಗೆ ಹೇಳಿದ್ರೆ ಅವರ ಫೋನ್ ನಂಬರ್ ಹಾಕ್ಸ್ಕೊಂಡು ಫೋಟೋ ಹಾಕ್ಸ್ಕೊಂಡು ಟ್ರ್ಯಾಕ್ ಮಾಡಿ ಇಟ್ಟಿದ್ದಾರೆ ಸರ್. ಯಾವತ್ತು ಬಂದಿದ್ರ ಹೊಸಪೇಟೆಗೆ? ನಿನ್ನೆ ಬಂದಿದ್ವಿ. ಬೆಳಗ್ಗೆ ನೋಡ್ಕೊಂಡ್ ಬಂದ್ವಿ. ಒಳ್ಳೆ ಸ್ನಾನ ಮಾಡಿ ಬೆಳಗ್ಗೆ ಬಿಟ್ವಿ. ರೂಮ್ ಮಾಡ್ಕೊಂಡಿದ್ವಿ ಹಂಪೆಲ್ಲಿ. ಬೆಳಿಗ್ಗೆ ಬಂದ್ವಿ. ಯಾಕೆ ಅದೇ ಸಾಲದ ಒತ್ತಡ ಇದೆ. ಸೇವಾ ಕೇಂದ್ರ ಎಷ್ಟಿತ್ತಕ್ಕ ಸಾಲ? ಒಂದು 10-15 ಲಕ್ಷ ಇರ್ಬೋದು. ಟ್ರಾನ್ಸಾಕ್ಷನ್ ಮಾಡೋದು ಅದು ನಮ್ ಅಕೌಂಟ್ ಹೋಲ್ಡ್ ಆಗಿತ್ತ. ಟ್ರಾನ್ಸಾಕ್ಷನ್ಗೋಸ್ಕರ ಇಸ್ಕೊಂಡ್ವಿ. ಕಿರುಕುಳ ಹೊರಗಡೆ ತಗೊಂಡಿರೋದೇ ಸಾಲ ಬಡ್ಡಿದೆ. ಆತ ಸೂಪರ್ವೈಸರ್ ಅದೇ ಹೇಳ್ದಲ್ ಸರ್. ಇವಾಗ ಸೂಪರ್ವೈಸರ್ ಅವನೇ ಅರ್ಧ ಹಾಳು ಮಾಡೋದು. ಅಕೌಂಟ್ ಹೋಲ್ಡ್ ಇವತ್ತಿನವರೆಗೂ ತೆಗ್ದಿಲ್ಲ. 1 ವರ್ಷ ಆಯ್ತು. ಕಟ್ಟೋದೆಲ್ಲ ಬಡ್ಡಿ ನಮ್ದು ಮಂತ್ಲಿ ಖರ್ಚು ಎಲ್ಲ ಹೋಗಿರೋದು. ಸ್ಯಾಲ್ರಿ ಚೆನ್ನಾಗ್ ಆಗ್ತಿತ್ತ, ಹೋಲ್ಡ್ ಆಗುತ್ತೆ. ಅದಕ್ಕೆ ಹೋಲ್ಡ್ ತೆಗ್ಸಕ್ಕೆ ಅದಕ್ಕೊಂದು 1,20,000 ಸಾಲ ಮಾಡ್ತಾವ. ರಿನ್ಯೂವಲ್ ಫೀಸ್ ಕಟ್ ಆಗಿದೆ. ಆದ್ರೂ ಅದು ಹೋಲ್ಡ್ ತೆಗಿಲಿಲ್ಲ, ರಿನ್ಯೂವಲ್ ಮಾಡಿಲ್ಲ. ಕೇಳೋರು ಬಿಡಿಸ್ತವ್ರು ಕೇಳೋದಕ್ಕ ಒತ್ತಡ. ಎಷ್ಟು ಹೇಳಿದ್ರು ಕೇಳಿಲ್ಲ. ಯಾರ ಹತ್ರ ಕೇಳಿ ಇಸ್ಕೊಂಡು ಕೊಡೋ ನೀವು. ಇಷ್ಟೇ ಕೇಳಿ. ಪಾಸ್ಬುಕ್ ಪ್ರಿಂಟ್ ತಗೊಳಕ 3 ತಿಂಗಳು ರಜಾ. 3 ತಿಂಗಳು ತೆಗ್ದಿತ್ತ. ಸೂಪರ್ವೈಸರ್ ಅವ್ನ್ ಬಸವರಾಜ್ ಅಂತ.
ಅವಂದು ಈ ಕೆಲ್ಸದಿಂದ ತೆಗ್ದಾಕ್ಯಾರ್ರಿ ಅವ್ನು. ಹೌದು ಅವ್ರೆ ನಮ್ನ ಓಲ್ಡ್ ಮಾಡ್ಸಿದ್ದೆ ಅವನು. ನಿಮ್ಮ ಹೆಸರಕ್ಕ? ನಮ್ಮ ಮಿಸ್ಸಸ್ ಅವ್ರು. ನಮಸ್ತೆ. ಈ ದಿನ 19/3/2025 ಬೆಳಗ್ಗೆ ಸುಮಾರು 9ರಿಂದ 9:30 ಮಧ್ಯದಲ್ಲಿ ಹಂಪಿಯ ಹೊರವಲಯದಲ್ಲಿರುವಂತಹ ಕಮಲಾಪುರಕ್ಕೆ ಹೊಂದಿಕೊಂಡಿರುವಂತಹ ಒಂದು ಮಾನ್ಯುಮೆಂಟ್ ಪಕ್ಕ ಸರಸ್ವತಿ ದೇವಸ್ಥಾನ ಎಂಬ ಒಂದು ಸ್ಥಳದಲ್ಲಿ ಸುಮಾರು 4 ಜನ ಅಂದರೆ ಕುಟುಂಬಸ್ಥರವರು, ಚಂದ್ರಯ್ಯ ಅಂತೇಳಿ 43 ವರ್ಷ, ಸೌಮ್ಯ 38 ವರ್ಷ, ಭವಾನಿ 12 ವರ್ಷ, ಶಿವು 10 ವರ್ಷ. ಇವರು ಕಳೆದ ನಿನ್ನೆಯಿಂದ ಆಕ್ಚುಲಿ ಹೊಸಪೇಟೆ ಮತ್ತು ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿ ನಿನ್ನೆ ರಾತ್ರಿ ಹೋಟೆಲ್ ಕೂಡ ಹಾಲ್ಟ್ ಆಗಿ ಅವರು ಇವತ್ತು ಬೆಳಗಿನ ಜಾವ ಹಂಪಿಯ ಹೊರವಲಯಕ್ಕೆ ಹೋಗಿ ಒಂದು ದೇವಸ್ಥಾನದಲ್ಲಿ ಅವರು ಒಂದು ವಿಷಾನ ಸೇವಿಸಿರ್ತಾರೆ. ಅದು ಪೆಸ್ಟಿಸೈಡ್ಸ್, ಕ್ರಿಮಿನಾಶಕನ್ನ ಒಂದು ಬಾಟಲ್ಗೆ ತಗೊಂಡಿದ್ದಾರೆ. ಅದರೊಳಗೆ 4 ಜನನು ತಗೊಂಡಿದ್ದಾರೆ. ಅದರದ್ದು ಹಿನ್ನೆಲೆ ಮತ್ತು ಇವರು ಮೂಲತಃ ಇವರು ಕೊಟ್ಟೂರಿನ ನಿವಾಸಿಗಳಾಗಿದ್ದು ಸಾಕಷ್ಟು ಸಾಲ ಚಂದ್ರಯ್ಯ ಮತ್ತು ಕುಟುಂಬಸ್ಥರು ಮಾಡ್ಕೊಂಡಿದ್ರು. ಅದನ್ನ ಆ ಕಾರಣದಿಂದ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ನಮಗೆ ತಿಳಿದು ಬಂದಿದೆ. ಇನ್ನೂ ಸಾಕಷ್ಟು ವಿಚಾರಗಳು ಅವ್ರ ಕಡೆಯಿಂದ ವಿಚಾರ ತಿಳಿಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.